ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಕಿಚನ್ಗೆ ಸ್ವಾಗತ. ಇವತ್ತು ಕೈಗೊಜ್ಜು ಅಂತಾರೆ ನಾನು, ಆದರೆ ಇದು ಸ್ವಲ್ಪ ಎಣ್ಣೆದೊಳಗೆ ರೋಸ್ಟ್ ಮಾಡಿಬಿಟ್ಟು ಗೊಜ್ಜು ಮಾಡ್ತೀನಿ. ನೋಡೋಣ ಏನೇನು ಹಾಕಿದ್ದೀನಿ ಇದಕ್ಕೆ ನಿಮಗೆ ಹೇಳ್ತೀನಿ. ನಾನು ಇದಕ್ಕೆ ಚಿಕ್ಕದಾಗಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ 1 ಗಡ್ಡೆ, ಹಸಿಮೆಣಸಿನ್ಕಾಯಿ ಒಂದು 6ರಿಂದ 5ವರೆಗೂ ತೊಗೊಂಡಿದ್ದೀನಿ, ಒಂದು ಟೊಮೊಟೊ 1-2 ಹಾಕ್ಕೊಂಡಿದ್ದೀನಿ, ಹಾಗೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊತೀನಿ. ಇದು ಚೆನ್ನಾಗಿ ಎಣ್ಣೆದೊಳಗೆ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಫ್ರೈ ಆಗಿದೆ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಚೆನ್ನಾಗಿ ಮಸಿಬೇಕು. ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀರು ಬೇಕಾ ಒಂದು ಸ್ವಲ್ಪ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಒಂದು ಸ್ವಲ್ಪ ನಾನು ನೀರು ಹಾಕ್ಕೊತೀನಿ, ಬೇಕಾದವ್ರು ಇನ್ನು ಸ್ವಲ್ಪನೂ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಆದರೆ ಕೊತ್ತಂಬರಿ ಸೊಪ್ಪು ಇದ್ದಿಲ್ಲ, ನಾನು ಹಾಕಿಲ್ಲ. ಹಾಗೆ ಚಪ್ರದ ಅವರೆಕಾಯಿ ಇತ್ತು, ಹಾಗೆ ಬಿಡಿಸಿ ಬೀಜ ಎಲ್ಲ ಫ್ರಿಜ್ ಒಳಗೆ ಇಡೋಣ ಅಂತ ಎಲ್ಲ ಬಿಡಿಸಿ ನೋಡಿ ಇಟ್ಟಿದ್ದೀನಿ. ನಾಟಿ ಮೊಟ್ಟೆ ನಮ್ಮ ಮನೆಯವ್ರು ತಂದರು, ನಮ್ಮದೇ ಸಡ್ಡ ಹತ್ರ ಇದ್ದಿದ್ದು. ನಾನು ಅಕ್ಕಿ ಒಳಗೆ ಇಡೋಣ ಅಂತ ಎಲ್ಲ ಒಂದೊಂದೇ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ನಾಟಿ ಮೊಟ್ಟೆ ಹಾಗೆ ಇಟ್ಟರೆ ಒಡೆದೋಗುತ್ತೆ ಅಂತ ನಾನು ಅಕ್ಕಿ ರೆಡಿ ಮಾಡಿ ಅಕ್ಕಿ ಒಳಗೆ ಇಡ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾಟಿ ಮೊಟ್ಟೆ. ಇದರಲ್ಲಿ ಒಂದು 10 ಮೊಟ್ಟೆ ಹೊಟ್ಟೋಗಿರ್ತದೆ. ನಾವು ಆಮ್ಲೆಟ್ ಎಲ್ಲ ಹಾಕುವಾಗ ಒಡೆಯುವಾಗ ಸ್ವಲ್ಪ ನೀರಾಗಿ ಒಂದು ಮೊಟ್ಟೆ ಬರುತ್ತೆ, ಅದು ಚೆನ್ನಾಗಿರಲ್ಲ. ಯಾವುದು ಗಟ್ಟಿಯಾಗಿ ಬರುತ್ತೋ ಅದು ಚೆನ್ನಾಗಿರ್ತದೆ. ನೋಡಿ ಇಷ್ಟು ಮೊಟ್ಟೆ ಇದೆ. ಒಂದು 30 ಮೊಟ್ಟೆವರೆಗೆ ಇರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಪೇಟೆಗೆ ಹೋಗಿ ಕಾಲ್ ಚೈನ್ ಬೇಕಿತ್ತು ನಮ್ಮ ಕಸಿನ್ ಮಗಳಿಗೆ, ಅವ್ರ ಅಮ್ಮನಿಗೆ ಇಬ್ಬರಿಗೂ ಬೇಕಿತ್ತು. ಹಾಗಾಗಿ ಒಂದು ಚಿಕ್ಕದು ಕಾಲ್ ಚೈನ್, ಒಂದು ದೊಡ್ಡದು, 2 ಕಾಲ್ ಚೈನ್ ಸೆಲೆಕ್ಷನ್ ಮಾಡಿ 2 ಜೊತೆ ತೊಗೊಂಡಿದ್ದೀರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.